ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ. ನಾನು ನಿಮ್ಮ ಮಲೆನಾಡು ಹುಡುಗಿ ರಮ್ಯಾ. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನಾನು ಉಂಚಳ್ಳಿ ಫಾಲ್ಸ್ಗೆ ಹೋಗಿದ್ದೆ. ಆ ವ್ಲಾಗ್ನ ನೀವು ನೋಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ಅಲೋ ಇಲ್ಲ, ನಾಟ್ ಅಲೋಡ್, ಐ ಮೀನ್ ಕ್ಲೋಸ್ ಆಗಿದೆ ಅಂತ ಹೋಗಂಗಿಲ್ಲ ಅಂತ ಹಾಕಿದ್ದಾರೆ. ಅಪಘಾತ ಸಮಥಿಂಗ್ ಕ್ಲೋಸ್ ಮಾಡಿದ್ದೀವಿ, ನಿಷಿದ್ಧ ಅಂತ. ಬಟ್ ಅಲ್ಲಿ ಹೋಗಿ ಇನ್ ಕೇಸ್ ಹೋಗೋಕ್ಕಾದರೆ ಹೋಗೋದು, ಇಲ್ಲ ಅಂದರೆ ಟಾಟಾ ಬಾಯ್ ಬಾಯ್ ಅಂತ. ಹಾಗೆ ನಾವು ಬಂದಿರೋದು ಯಾವ ಪ್ಲೇಸ್ ಅಂತ ನಿಮಗೆ ಹೇಳಿಲ್ಲ ಅಲ್ವಾ. ನಾವಿವಾಗ ಬಂದಿರೋದು ವಾಟೆಹೊಳೆ ಫಾಲ್ಸು. ನನಗೆ ವಾಟೆಹೊಳೆ ಅಂತ ಯಾಕೆ ಕರೀತಾರಂತ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ನನಗೆ ಗೊತ್ತಿರೋದು ಒಂದೇ ಒಂದು ವಾಟೆಹುಳಿ, ಮೀನು ಸಾರಿಗೆ ಹಾಕೋದು. ಮೇಲ್ಗಡೆಯಿಂದ ಡಮ್ ಅಂತ ಬಿತ್ತು ಕಾಯಿ. ಏನು ಕಾಯಿ ಇದು ನೋಡ್ತೀನಿ. ಇದೇನು ಕಾಯಿ? ಮತ್ತೊಂದು ಬಿತ್ತು. ಇಲ್ಲಿರೋದು ಸ್ವಲ್ಪ ಡೇಂಜರ್ ಇದೆ. ಏನೋ ಗುಡ್ಗಿ ಸೌಂಡ್ ಬಂತು ಫ್ರೆಂಡ್ಸ್, ಒಂಥರ. ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಇಲ್ಲಿ ನೋಡಿ ಹೇಗಿದೆ ಈ ಕಾಡು. ಗೂಬೆ ಬೇರೆ ಕೂಗ್ತಾ ಇದೆ, ನನಗೆ ಭಯ ಆಗ್ತಾಯಿದೆ. ಒಳ್ಳೆ ಗೂಬೆ ಕೂಗೋದು ಒಳ್ಳೆ ದೆವ್ವ ಕೂಗ್ದಂಗೆ ಕೇಳಿಸ್ತಾ ಇದೆ. ಗೈಸ್, ಈ ಫಾಲ್ಸ್ ಹೆಸರು ವಾಟೆಹೊಳೆ ಅಥವಾ ವಾಟೆ ಹಳ್ಳ ಅಂತೆ. ವಾಟೆ ಅಂದರೆ ಬಿದ್ರು ಅಂತೆ, ತುಂಬ ಇಲ್ಲಿ ಬ್ಯಾಂಬೂ ಇದೆಯಂತೆ. ಸೊ ಹಾಗಾಗಿ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ ನೀರಿಂದು. ಜೋರೇ ಇದ್ದಂಗಿದೆ ಸೌಂಡ್, ಇಲ್ಲೇ ಹಿಂಗಿದೆ. ಗೈಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಜಾರು ಬಿದ್ದರೆ ಡೈರೆಕ್ಟ್ ಅಲ್ಲಿಗೆ. ನೋಡಿ ಎಷ್ಟು ಇದರಲ್ಲಿದೆ, ಫೋರ್ಸಲ್ಲಿ. ಅಲ್ಲಿಗೆ ಜಿಗಣೆ ಹತ್ಕೊಂಡ್ಬಿಟ್ಟಿದೆ. ಅಯ್ಯಪ್ಪ, ಅಯ್ಯ, ಮತ್ತೆ ಹತ್ಕೊಂಡಿದೆ. ಬೋರ್ಡ್ ಇಲ್ಲ. ಆಮೇಲೆ ನಮಗೆ ಸುಮಾರು ದೂರ ಒಳಗೆ ಬಂದ್ವಿ, ಎಲ್ಲೂ ಬೋರ್ಡ್ ಇಲ್ಲ. ಎಲ್ಲಿ ಹೋಗೋದಂತನೂ ಗೊತ್ತಾಗ್ತಾ ಇಲ್ಲ. ನಾವು ದೂರದಿಂದನೇ ನೋಡೋಣ ಅಂದ್ಕೊಂಡ್ವಿ. ಇಲ್ಲಿ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ, ಬಟ್ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಕಾಲಿಗಂತೂ ನಂಗೆ ತುಂಬ ಸಿಕ್ಕಾಕೊಂಡಿತ್ತು ಲೀಚು. ಇಲ್ಲಿ ಹೋಗೋ ರೋಡ್ ಕೂಡ ಚೆನ್ನಾಗಿಲ್ಲ. ಐ ಮೀನ್ ಇಲ್ಲಿ ತುಂಬ ಹುಗಿ ಇದೆ, ಅಂದರೆ ಒಂದು ಕಾಲಿಟ್ಟರೆ ಅದು ಒಳಗಡೆ ಹೋಗೋ ಥರ ಇದೆ. ತುಂಬ ಭಯಾನಕವಾಗಿದೆ ಅಂತ ಹೇಳ್ಬೋದು. ಸೊ ನೀವು ಸದ್ಯ ವಾಟೆಹುಳಿ ಫಾಲ್ಸ್ಗೆ ಪ್ಲ್ಯಾನ್ ಮಾಡಬೇಡಿ. ಸ್ವಲ್ಪ ಮಳೆಗಿಳೆ ಕಡಿಮೆ ಆದಮೇಲೆ, ಓಪನ್ ಆದಮೇಲೆ ಮಾಡಿ. ಗೈಸ್, ನಾನು ತುಂಬ ನಿಂತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಂಗೆ ಜಾಸ್ತಿ ಈ ಲೀಚಸ್ ಎಲ್ಲ ಹತ್ಕೊಳ್ತಾ ಇತ್ತು. ಹಾಗೆ ಫಾಲ್ಸಿಗೆ ನಾವು ಯಾಕೆ ಹೋಗೋಕ್ಕಾಗಿಲ್ಲ ಅಂದರೆ, ಒಂದು ಕ್ಲೋಸ್ ಮಾಡಿದ್ರು ವಾಟೆ ಹಳ್ಳ ಅಥವಾ ವಾಟೆ ಹೊಳೆ ಫಾಲ್ಸ್ಗೆ. ಎಲ್ಲಿ ಹೋಗಬೇಕು ನೋಡಿ, ಸ್ವಲ್ಪ ಟ್ರೆಕ್ ಇದೆ, ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇಲ್ಲಿ ಒಂದು ಸಣ್ಣ ಹಳ್ಳ ಥರ ಇದೆ, ಚಿಕ್ಕದು. ಸೊ ಹಾಗಾಗಿ ನಿಲ್ಲಿಸಿದ್ದೀನಿ. ಇಲ್ಲಿ ಚೆನ್ನಾಗಿದೆ ಅದು. ಮತ್ತು ಇದು ಫುಲ್, ಆ ಕಡೆ ಫುಲ್ ಗದ್ದೆ. ಇಷ್ಟೊತ್ತು ಮಳೆ ಇರಲಿಲ್ಲ ಅಲ್ಲಿ. ಈಗ ಕಾರಿಂದ ಇಳಿದ್ವಿ ಇಲ್ಲಿ ನೋಡೋಕ್ಕಂತ, ಮಳೆ ಸ್ಟಾರ್ಟ್ ಆಗಿದೆ. ಎಂತ ನೋಡ್ರಿ, ಏನು ಕರ್ಮನಪ್ಪ ನಂದು. ಚಂದ ಇದೆ ನೋಡಿ ಗೈಸ್, ಇಲ್ಲಿ ಸಕ್ಕತ್ತಾಗಿದೆ ಮಾತ್ರ. ನಾನೇನಾದರೂ ಮೂವಿ ಗೀವಿ ಶೂಟ್ ಮಾಡಿದ್ರೆ ಈ ಪ್ಲೇಸಿಗಂತೂ ಖಂಡಿತ ಒಂದ್ಸಲಿ ಬಂದು ಶೂಟ್ ಮಾಡ್ತೀನಿ. ಯಾರ ಗದ್ದೆನೋ ಏನೋ ಗೊತ್ತಿಲ್ಲ, ಮಾತ್ರ ಸಕ್ಕತ್ತಾಗಿದೆ. ನೋಡಿ ನೀರು. ವಾವ್,
ನನ್ನ ಕಾಲಲ್ಲಿ ಫುಲ್ ನೀರಲ್ಲಿ ದಾಟೋಣ ಅಂದರೆ ಹೆವಿ ಆಳ ಇದೆ ಇದು. ಹೆವಿ ಅಂದರೆ ಹೆವಿ ಅಲ್ಲ, ಬಟ್ ಕಾಲು ಮುಳುಗುತ್ತೆ. ಈಗ ಇದನ್ನು ಜಂಪ್ ಮಾಡ್ತಾ ಇದ್ದೀನಿ. ಯಪ್ಪ, ಗದ್ದೆಗೆ ಬಂದು ಈ ಕನ್ನಡಕ ಹಾಕ್ಕೊಂಡು, ಕನ್ನಡಕ ಇಲ್ಲದೆ ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ ಜೋರಾಯಿತು. ನನಗೆ ಕನ್ನಡಕ ಹೇಗೆ ಕಾಣಿಸ್ತಾ ಇದೆ? ನನಗೆ ಅನಿಸ್ತಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸ್ಟೈಲು ಫುಲ್ಲು ಗದ್ದೆಯಲ್ಲಿ ನಾನು ಹಳ್ಳಿ ಹುಡುಗಿ, ಪ್ಯಾಟೆ ಲೈಫು ಅಂತಾರಲ್ಲ, ಹಳ್ಳಿ ಹುಡುಗಿ ನಾನು. ಪ್ಯಾಟೆ ಲೈಫ್ ಶೋ, ವೇಷಭೂಷಣ ನೋಡಿ. ನನ್ನ ಚಪ್ಪಲಿಯಲ್ಲಿ ಜಂಪ್ ಮಾಡ್ತಾಯಿದ್ದೀನಿ ಇವಾಗ. ಹೆಂಗಪ್ಪ ಹೋಗೋದು? ಈ ಕನ್ನಡಕ ಹಾಕ್ಕೊಂಡು ಕಣ್ಣೇ ಕಾಣಿಸ್ತಾ ಇಲ್ಲ ನೋಡಿ. ಲಾಸ್ಟ್ ಸಕ್ಕತ್ತಾಗಿತ್ತು ಮಾತ್ರ, ವೆರಿ ನೈಸ್. ತುಂಬ ಜನ ರೀಸೆಂಟಾಗಿ ನಾನೊಂದು ವೀಡಿಯೋ ಹಾಕಿದ್ದೆ, ಆವಾಗ ಎಲ್ಲರೂ ಏನಂದರು ಅಂದರೆ, ನಮಗೆಲ್ಲ ದುಡ್ಡು ಸೇವ್ ಮಾಡಿ ಮಲೆನಾಡಲ್ಲಿ ಒಂದು ಜಾಗ ತೊಗೊಂಡು ಇಲ್ಲೇ ಇರಬೇಕಂತ ಅನಿಸುತ್ತೆ, ನೀವೇ ಪುಣ್ಯವಂತರು ಅಂತ ಅಂದರು. ಗೈಸ್, ಇವಾಗ ಹೋಗ್ತಾ ಜಂಪ್ ಮಾಡಿದ್ದೆ, ಇವಾಗ ಮತ್ತೆ ವಾಪಸ್ ಜಂಪ್ ಮಾಡ್ತೀನಿ. ಕನ್ನಡಕ ಬೇಡ ಅನಿಸುತ್ತೆ, ತುಂಬ ಓವರ್ ಆಗಿಬಿಡುತ್ತೆ. ಕನ್ನಡಕನಲ್ಲಿ ಸಿಕ್ಸ್ಕೊತೀನಿ. ಅಯ್ಯೋ, ಕನ್ನಡಕ ಸಿಕ್ಸ್ಕೊಳಕ್ಕೂ ಬರಲ್ಲ ನನಗೆ. ಹಾಂ, ರೆಡಿ, 1 2 3 ಜಂಪ್ ಮಾಡಲಿ. ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಈ ಛತ್ರಿನ ಸ್ವಲ್ಪ ಅಗಲ ಬಿಚ್ಚಿ ಇದ್ರ ಮೇಲೆ ಕೂರ್ತೀನಿ. ಪ್ಯಾಂಟ್ ಕೊಳೆ ಆಗಲ್ಲ ಅವಾಗ. ವನಭೋಜನ ಮಾಡ್ತಾ ಇದ್ದೀವಿ ಗೈಸ್. ಗೈಸ್, ಇವಾಗ ನಾವು ಸಿದ್ದಾಪುರದಲ್ಲಿ ತೊಗೊಂಡಿದ್ದು ಗಂಗೋತ್ರಿ ಹೋಟೆಲಲ್ಲಿ ಪಲಾವು, ಅದನ್ನು ಇಲ್ಲಿ ತಿಂದ್ವಿ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿದೆ, ಫುಲ್ ಈ ವೀವಲ್ಲಿ ತಿಂದ್ವಿ. ಇವಾಗ ನಾನು ಇಲ್ಲೇ ಕೈ ತೊಳಿತಾ ಇದ್ದೀನಿ. ಫ್ರೆಶ್ ಅಂದರೆ ಫ್ರೆಶ್ ನೀರು. ಮೀನು ಕೂಡ ಇದೆ ಸಣ್ಣ ಸಣ್ಣದು, ಕುಡಿಬೋದು ಈ ನೀರನ್ನ, ಅಷ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ನಾವು ತಿಂದಿರೋ ಕವರ್ಸ್ನೆಲ್ಲ ಇಲ್ಲೇ ಹಾಕಲ್ಲ, ನಾವೆಲ್ಲ ನೀಟಾಗಿ ತೊಗೊಂಡು ಹೋಗಿ ಅಲ್ಲಿ ನಿಯರ್ ಬೈ ಯಾವುದಾದ್ರು ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಹಾಗೆ ಸ್ವಲ್ಪ ಇಡ್ಲಿ ಉಳಿದಿತ್ತು, ಅದನ್ನು ಮಾತ್ರ ಅಲ್ಲಿ ಹಾಕಿದ್ದೀವಿ ಆ ಮರದ ಹತ್ರ, ಯಾವುದಾದ್ರು ಇರುವೆ ಏನಾದರೂ ತಿಳ್ಕೊಳ್ಳಿ ಅಂತ. ನೀವು ಅಷ್ಟೇ, ಯಾವುದೇ ಜಾಗಕ್ಕೆ ಹೋದ್ರೂ ಆ ಜಾಗನ ಗಲೀಜು ಮಾಡಬೇಡಿ, ನೋಡಿ ಖುಷಿ ಪಡಿ. ಈ ವ್ಲಾಗ್ಸ್ ನಾನು ಒಂದೇ ಸತಿ ಹಾಕೋಕ್ಕಾಗುತ್ತೋ ಇಲ್ಲ ಅಂದರೆ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ. ಸೊ ನೀವು 2 ಪಾರ್ಟ್ಸ್ ನೋಡ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ನನಗೆ ಇಲ್ಲಿಗೆ ಬಂದಿದ್ದಕ್ಕೆ. ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ಸ್ವಲ್ಪ ಬಂದಿದೆ, ಮಳೆ ಹೋಯಿತು. ನಾವು ಹೇಳೋಕ್ಕಾಗಲ್ಲ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ. ಇಲ್ಲಿಂದ ಇವಾಗ ಹೊರಡ್ತೀನಿ ನಾನು. ನೋ ಪಾರ್ಕಿಂಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಇವಾಗ ನಡ್ಕೊಂಡು ಹೋಗಬೇಕು. ವಾವ್ ಗೈಸ್, ನಾವು ಐ ಆಮ್ ಇನ್ ಭೀಮನ್ ಗುಡ್ಡ. ಮಳೆ ಒಂದು ಬರದೇ ಹೋದರೂ ಸಾಕು. ಅಲ್ಲಿ ತೋರಿಸಿ, ತುಂಬ ಚೆನ್ನಾಗಿದೆ. ಅದು ನಿಮಗೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಎಲ್ಲ ಗೊತ್ತಿಲ್ಲ, ನನ್ನ ಕಣ್ಣಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಸ್ಟ್ರೇಟ್ ಹಿಂಗೆ ನಡ್ಕೊಂಡು ಹೋಗಬೇಕು, ಬೇಗ ಬೇಗ ಹೋಗೋಣ. ಮತ್ತು ವೀವ್ ಏನಾದರೂ ಹೋದರೆ ಏನು ಕಾಣಿಸಲ್ಲ, ಫುಲ್ ಕವರ್ ಆಗಿಬಿಡುತ್ತೆ. ಚೆನ್ನಾಗಿ ತಿಂದು ಇವಾಗ ನಡೆಯೋಕ್ಕಾಗ್ತಾ ಇಲ್ಲ. ವಾ, ಇಲ್ಲಿಂದಲೇ ನನಗೆ ಇಷ್ಟು ಖುಷಿ ಆಗ್ತಾ ಇದೆ. ಮೇಲ್ಗಡೆ ಹೋದರೆ ಅದು ಹೆಂಗೆ ಕ್ರೇಜಿ ಆಗಿರುತ್ತೆ ನೋಡೋಣ. ಸದ್ಯ ಇಲ್ಲೆಲ್ಲೋ ಲೀಚಸ್ ಇಲ್ಲದೆ ಇದ್ದರೆ ಸಾಕು. 3 ಸಲ ಹತ್ಕೊಂಡಿತ್ತು, ಟೋಟಲ್ 4 ನನಗೆ. ಫುಲ್ ಗಾಳಿ, ಬಟ್ ಸಕ್ಕತ್ತಾಗಿದೆ ವೆದರ್. ತುರ್ಕೆ ಸೊಪ್ಪಿದ್ದಂಗಿದೆ ಅದು, ಹುಷಾರಾಗಿರಬೇಕು. ಇದೇನೋ ಫ್ಲವರ್ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಅದು ಫ್ಲವರ್ ಅಲ್ಲ, ಅದು ಎಲೆ ಆಯಿತಾ, ಕೆಂಪಿದೆ. ನಂಗೆ ದೂರದಿಂದ ಫ್ಲವರ್ ಥರ ಕಾಣಿಸ್ತು, ಬಟ್ ಆದರೆ ಅದು ಎಲೆ.
ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಗೆ ಬಂದಾಯಿತು. ಇದು 360 ವ್ಯೂ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಸುತ್ತಾನು ನೋಡ್ಬೋದು ನೀವು. ಹಾಗೆ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ. ನಮ್ಗೆ ಇಲ್ಲಿಂದ ಅಘನಾಶಿನಿ ರಿವರ್ ಕಾಣಿಸುತ್ತೆ, ಅಲ್ಲಿ ನೋಡ್ಬೋದು, ಅದು ಅಘನಾಶಿನಿ. ಹಾಗೆ ಇಲ್ಲಿ ಸುಮಾರು ಸಣ್ಣ ಪುಟ್ಟ ವಾಟರ್ ಫಾಲ್ಸ್ ಕಾಣಿಸುತ್ತೆ ದೂರದ್ದೆಲ್ಲ. ಉಂಚಳ್ಳಿನೂ ಕಾಣಿಸುತ್ತೇನೋ, ನನಗೆ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ. ಅಂದರೆ ಯಾಕಂದರೆ ನಾವು ಈ ಟೈಮಲ್ಲಿ ಹೋಗಿದ್ದೀವಿ. ಸನ್ಸೆಟ್ ತುಂಬ ಚೆನ್ನಾಗಿರುತ್ತಂತೆ ಇಲ್ಲಿ. ಮಳೆ ಬಂದುಬಿಡ್ತು ಗೈಸ್. ಫೋನಲ್ಲಿ ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ ಕ್ಯಾಮ್ರಾದಲ್ಲಿ. ಕಣ್ಣಿಗೆ ಮಾತ್ರ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ನಾನು ಈ ಕಡೆ ಹೊರಗಡೆ ಬಂದಿದ್ದೀನಿ. ಇಲ್ಲಿಂದ ಬಿದ್ದರೆ ಏನಿಲ್ಲ, ಗುಡ್ಡದ ಕೆಳಗಿಂದ ಬಿದ್ದೋಗ್ತಾರೆ. ಗಾಯ್ಸ್, ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಭೀಮನ ಗುಡ್ಡದಿಂದ. ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ಯಾವಾಗ್ಲೂ ಇದಕ್ಕೆ ಬಂದರೆ, ಉಂಚಳ್ಳಿ ಫಾಲ್ಸು ಅಥವಾ ಈ ಕಡೆ ಸೈಡ್ ಬಂದರೆ ಭೀಮನ ಗುಡ್ಡಕ್ಕೆ ಬನ್ನಿ. ತುಂಬ ಚೆನ್ನಾಗಿ ಗೊತ್ತಿಲ್ಲ, ಇದು ಗೊತ್ತು ಬಟ್ ಆದರೆ ಸ್ವಲ್ಪ ಲೋಕಲ್ ಅವ್ರಿಗೆ ಗೊತ್ತು. ನನಗೂ ಗೊತ್ತಿರಲಿಲ್ಲ. ಹೀಗೆ ನಾನು ಬೇರೆ ಯಾರೋ ಒಬ್ರು ಹೋಗಿರೋದು ನೋಡಿ ಇಲ್ಲಿಗೆ ಬಂದೆ. ತುಂಬ ಚೆನ್ನಾಗಿದೆ. ವ್ಯೂ ಆಗಿರ್ಬೋದು, ಒಂಥರ ತುಂಬ ತಂಪು ಗಾಳಿ ಅಂತ ಹೇಳ್ಬೋದು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಈ ಮಲೆನಾಡು ಹುಡುಗಿನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಜೈ ಶ್ರೀ ಕೃಷ್ಣ.